ಬಿ ಖಾತಾ ಆಸ್ತಿದಾರರೇ, ಇಲ್ಲಿದೆ ನಿಮಗೊಂದು ಗುಡ್ ನ್ಯೂಸ್. ಎ ಖಾತಾ ಬೇಕಾದ್ರೆ ಕೇವಲ 100 ದಿನ ಮಾತ್ರ ಟೈಮ್. ಮುಂದಿನ 3 ತಿಂಗಳ ಕಾಲ ಪ್ರತಿ ಶನಿವಾರ ಎಲ್ಲೂ ಹೋಗಬೇಡಿ. ಅಕ್ರಮ ಸಕ್ರಮಕ್ಕೂ ಅವಕಾಶ, ಆದರೆ 15% ಏರಿಕೆ. ಹಲೋ ಬೆಂಗಳೂರು, ನಮಸ್ಕಾರ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಆಸ್ತಿದಾರರಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಹಾಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬಿ ಖಾತಾದಿಂದ ಎ ಖಾತಾಗೆ ಕನ್ವರ್ಟ್ ಮಾಡಿಕೊಳ್ಳೋಕೆ ಬಹಳ ಜನ, ಲಕ್ಷಾಂತರ ಮಂದಿ ಕಾಯ್ತಿದ್ದಾರೆ. ಅಂಥ ಆಸ್ತಿದಾರರಿಗೆ ಇದು ನಿಜಕ್ಕೂ ಗುಡ್ ನ್ಯೂಸ್. ಆ ಆಸ್ತಿಯನ್ನ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಗೈಡ್ಲೈನ್ಸ್ ವ್ಯಾಲ್ಯೂ ಸಮಸ್ಯೆ ಆಗಿತ್ತು. ಇದೀಗ ಬಿ ಖಾತಾದಿಂದ ಎ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಆಸ್ತಿಗಳ ಮೇಲಿನ ಗೈಡ್ಲೈನ್ಸ್ ವ್ಯಾಲ್ಯೂವನ್ನ ಇಳಿಕೆ ಮಾಡಲಾಗಿದೆ. ಎಷ್ಟು ಬದಲಾವಣೆ ಮಾಡಲಾಗಿದೆ, ಹಾಗೆ ಬಿ ಖಾತಾದಿಂದ ಎ ಖಾತಾ ಬದಲಾವಣೆಯಲ್ಲಿ ಆಗಿರುವ ಹೊಸ ಬದಲಾವಣೆಗಳೇನು ಅನ್ನೋದನ್ನ ತಿಳಿಸ್ತೀವಿ. ಅದನ್ನ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋವನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಆಸ್ತಿದಾರರಿಗೆ ಸಮಸ್ಯೆ ಆಗ್ತಾ ಇದ್ದದ್ದೇ ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಅನ್ನೋದು. ಈಗ ಅದೇ ಗೈಡ್ಲೈನ್ಸ್ ವ್ಯಾಲ್ಯೂನ ಇಳಿಕೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬಿ ಖಾತಾ ಆಸ್ತಿದಾರರು ಎ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿತ್ತು. ಈ ಹಿಂದೆ ಬಿ ಖಾತಾದಿಂದ ಎ ಖಾತಾ ಮಾಡಿಸ್ಕೊಳ್ಳೋದಕ್ಕೆ 5% ಗೈಡ್ಲೈನ್ಸ್ ವ್ಯಾಲ್ಯೂವನ್ನ ನಿಗದಿ ಮಾಡಲಾಗಿತ್ತು. ಅದನ್ನ ಈಗ 2% ಇಳಿಕೆ ಮಾಡಿರುವುದಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಖುದ್ದು ಹೇಳಿದ್ದಾರೆ. ಹಾಗಾಗಿ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ 3 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಅಂದ್ರೆ 100 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಈ ಅವಧಿಯಲ್ಲಿ ಬಿ ಖಾತಾದಿಂದ ಎ ಖಾತಾಗೆ ಪರಿವರ್ತನೆ ಮಾಡಿಕೊಳ್ಳದೇ ಇದ್ರೆ ಆ ಆಸ್ತಿದಾರರಿಗೆ ತಮ್ಮ ಆಸ್ತಿಯ ಗೈಡ್ಲೈನ್ಸ್ ವ್ಯಾಲ್ಯೂನ ಮೇಲೆ 5% ಹಣ ಪಾವತಿ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ನೀವು ಬಿ ಖಾತಾಯಿಂದ ಎ ಖಾತಾಗೆ ಕನ್ವರ್ಷನ್ ಬೇಕು ಅಂತಂದ್ರೆ ಈ 3 ತಿಂಗಳ ಸಮಯಾವಕಾಶವನ್ನು ಸರಿಯಾಗಿ ಬಳಸ್ಕೋಬೇಕು. ಬೆಂಗಳೂರಿನಲ್ಲಿ ಸುಮಾರು 23 ಲಕ್ಷ ಅಧಿಕೃತ ಆಸ್ತಿಗಳಿವೆ. ಅದರಲ್ಲಿ 16 ಲಕ್ಷ ಎ ಖಾತಾ ಮತ್ತು 7 ಲಕ್ಷ ಬಿ ಖಾತಾ ಆಸ್ತಿಗಳಿವೆ. ಈ ಆಸ್ತಿಗಳಿಗೆ ಸ್ಪಷ್ಟ ದಾಖಲಾತಿ ಒದಗಿಸೋದಕ್ಕೆ ಸರ್ಕಾರ ಡಿಜಿಟಲ್ ಮ್ಯಾಪಿಂಗ್ ಮಾಡಿದೆ. ಆಧಾರ್ ಕಾರ್ಡ್, ಫೋನ್ ನಂಬರ್ ಮತ್ತೆ ಗೂಗಲ್ ಲೊಕೇಶನ್ ಬಳಸಿ ಆಸ್ತಿಗಳನ್ನು ಸ್ಕ್ಯಾನ್ ಮಾಡಲಾಗಿದೆ. ಇದರಿಂದ ನಿಮ್ಮ ಆಸ್ತಿಯನ್ನ ಯಾರೂ ಕೂಡ ದುರುಪಯೋಗ ಪಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇನ್ನು ಈ ಅಭಿಯಾನ ಮೇ 16ರಿಂದ ಪ್ರಾರಂಭವಾಗ್ತಾ ಇದೆ. ಕೇವಲ 2 ದಿನ ಬಾಕಿ ಇರೋದು. ಮುಂದಿನ 3 ತಿಂಗಳ ಕಾಲ ಪ್ರತಿ ಶನಿವಾರ ಪಾಲಿಕೆಯ ನಿಗದಿತ 10 ಕೇಂದ್ರಗಳಲ್ಲಿ ನಡೆಯಲಿದೆ. ಆಸ್ತಿದಾರರಿಗೆ ಅತ್ಯಂತ ದೊಡ್ಡ ಸಮಾಧಾನಕರ ಸುದ್ದಿ ಅಂದ್ರೆ ಬಿ ಖಾತಾ ವರ್ಗಾವಣೆ. ಈ ಮೊದಲು ಬಿ ಖಾತಾದಿಂದ ಎ ಖಾತಾಗೆ ಬದಲಿಸಿಕೊಳ್ಳೋದಕ್ಕೆ ಮಾರ್ಗದರ್ಶಿ ದರ ಅಂದ್ರೆ ಗೈಡೆನ್ಸ್ ವ್ಯಾಲ್ಯೂ 5% ಶುಲ್ಕವನ್ನ ಕೊಡಬೇಕಾಗಿತ್ತು. ಈಗ ಅದನ್ನು ಸ್ವಲ್ಪ ಇಳಿಕೆ ಮಾಡೋದ್ರ ಜೊತೆಗೆ 100 ದಿನಗಳ ಅವಕಾಶವನ್ನ ಕೊಟ್ಟಿದ್ದಾರೆ. ಈ ವಿಶೇಷ ಯೋಜನೆ ಅಡಿ ನೀವು 100 ದಿನಗಳ ಒಳಗಾಗಿ ಅರ್ಜಿ ಸಲ್ಲಿಸುವವರಿಗೆ ಕೇವಲ 2% ಶುಲ್ಕದಲ್ಲಿ ಖಾತಾ ಬದಲಾವಣೆ ಮಾಡಿಕೊಡಲಾಗುತ್ತೆ. ಈ ಅವಧಿ ಮೀರಿದ್ರೆ ಮತ್ತೆ ನೀವು 5% ದರ ಕಟ್ಟಲೇಬೇಕಾಗತ್ತೆ. ₹1 ಲಂಚ ಕೊಡದೆ ನಿಮ್ಮ ಮನೆ ಬಾಗಿಲಿಗೆ ಈ ಸೌಲಭ್ಯ ಬರಲಿದೆ. ಇನ್ನು ಮತ್ತೊಂದು ವಿಚಾರ ಅಂತಂದ್ರೆ, ಮನೆ ನಿರ್ಮಾಣದ ಸಮಯದಲ್ಲಿ 5% ನಿಯಮ ಉಲ್ಲಂಘನೆ ಆಗಿದ್ರೆ ಅಂದ್ರೆ ಡಿವಿಯೇಷನ್ ಆಗಿದ್ರೆ ಅದನ್ನ ಸಕ್ರಮ ಮಾಡ್ಕೊಳ್ಳೋಕೆ ಅವಕಾಶ ಇತ್ತು. ಈಗ ಈ ಮಿತಿಯನ್ನ 15% ಏರಿಸಲಾಗಿದೆ. ಇದು ಸ್ವಲ್ಪ ಹೊರೆ ಅನ್ಸುತ್ತೆ. ಒಂದು ಕಡೆ ಇಳಿಕೆ ಮಾಡಿದ್ದಾರೆ, ಮತ್ತೊಂದು ಕಡೆ ಏರಿಕೆ ಮಾಡಿದ್ದಾರೆ. ಸೊ ಬ್ಯಾಲೆನ್ಸ್ ಆಗುತ್ತೆ. ನಾವು ಇಲ್ಲಿ ಕಟ್ಟಬೇಕಾಗಿರೋ ಹಣ ಅಲ್ಲಿ ಕಟ್ಟಬೇಕಾಗಿ ಬರುತ್ತೆ. ಇದು ಕೆಲವರಿಗೆ ಮಾತ್ರ. ಇದರಿಂದ 20/30, 30/40 ಮತ್ತೆ 40/60 ಅಳತೆಯ ನಿವೇಶನದಾರರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಅಲ್ಲದೆ ಅಕ್ರಮ ಸಕ್ರಮ ಯೋಜನೆಗಾಗಿ 1 ಟೈಮ್ ಸೆಟಲ್ಮೆಂಟ್ ಘೋಷಣೆ ಮಾಡಲಾಗಿದ್ದು ಜೂನ್ 15ರಿಂದ ಅರ್ಜಿ ಸಲ್ಲಿಸಬಹುದು. ಯಾರು ಅಕ್ರಮ ಸಕ್ರಮ ಮಾಡಿಕೊಳ್ಳೋಕೆ ಬಯಸುವವರು ಮಾರ್ಗದರ್ಶಿ ದರ 5% ಹಣ ಪಾವತಿಸಿ ಆಸ್ತಿಯನ್ನ ಕ್ರಮಬದ್ಧಗೊಳಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಇನ್ನು ಇದ್ರ ಬಗ್ಗೆ ನಿಮಗೇನಾದ್ರೂ ಪ್ರಶ್ನೆಗಳಿದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಬಹುದು. ನೆನಪಿರ್ಲಿ, ಮೇ 16ರಂದು ಅಂದ್ರೆ ಕೇವಲ 2 ದಿನದ ನಂತರ ಖಾತಾ ಮೇಳ ಶುರುವಾಗ್ತಾ ಇದೆ. ಅಕ್ರಮ ಸಕ್ರಮ ಮಾಡಿಕೊಳ್ಳಿಕ್ಕೆ ಜೂನ್ 15ರ ನಂತರ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. 2 ಡೇಟ್ಗಳನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ವಿಡಿಯೋವನ್ನ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆ ಮತ್ತಷ್ಟು ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಪ್ರಜಾಕಿರಣ ವಾಹಿನಿ.